ನನಗೊಂದು ಬೋರ್ಡ್ ತೋರಿಸಿದ್ರಿ. ನಾನು ಆ ಬೋರ್ಡ್ ಸಂಬಂಧಪಟ್ಟಂತೆ ಹೇಳೋದೇನು ಅಂತಂದ್ರೆ, ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ. ಶಾಸಕರ ಅನುಯಾಯಿಗಳಾಗ್ಲಿ ಅಥವಾ ಅವರ ಕಾರ್ಪೊರೇಟರ್ಗಳ ಸಪೋರ್ಟರ್ಸ್ ಯಾರಾದ್ರೂ ಸರಿ, ನಾನು ಆ ಬೋರ್ಡ್ನ ಮುಟ್ಟಿ ತೋರಿಸ್ತೀನಿ. ನೋಡಿ, ಇಲ್ಲೇನಿದೆಯಲ್ಲ ಇದು, ಈ ಫೋಟೋ ಇದೆಯಲ್ಲ ಇದು, ಈ ಫೋಟೋ ಮತ್ತೆ ಈ ಫೋಟೋದಲ್ಲಿ ಕಾಣ್ತಾ ಇರೋದು ಈ ರಸ್ತೆ. ಇಡೀ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಈ ರಸ್ತೆನ ನೀವೆಲ್ಲಾದ್ರೂ ಕೂಡ ತೋರಿಸ್ಕೊಟ್ರೆ ನಾನು ನೀವು ಹೇಳಿದ್ದಂಗೆ ಮಾಡ್ತೀನಿ. ಅದರಲ್ಲೂ ಕೂಡ ಒಂದು ದುರಂತ ಏನು ಅಂತಂದ್ರೆ, ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಫೋಟೋವನ್ನು ಕೂಡ ಇದ್ರ ಉಪಯೋಗಿಸ್ಕೊಂಡು ಅವ್ರಿಗೆ ಅವಮಾನ ಮಾಡ್ತಾ ಇರೋದು. ಅಪ್ಪ ಇದ್ದಿದ್ರಲ್ಲ, ಅವರು ಅವ್ರ ಕ್ಷೇತ್ರದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೂ ಕೂಡ ಗೌರವ ಕಳೆಯುವಂತ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ದುರುದ್ದೇಶಪೂರ್ವಕವಾಗಿ ಮತ್ತೆ ತನ್ನ ರಾಜಕೀಯದ ಲಾಭಕ್ಕಾಗಿ ಸಂಪತ್ ರಾಜ್, ಅಖಂಡ ಶ್ರೀನಿವಾಸ ಮೂರ್ತಿ ಇವರಿಬ್ಬರು ಮಧ್ಯೆ ಇದ್ದಂತಹ ಚಟಾಪಟಿಯಿಂದ ಅಥವಾ ನಾನು ಜನರ ಯುವಕರನ್ನ ತಗೊಂಡೋಗ್ಬಿಟ್ಟು ಜೈಲಲ್ಲಿ ಇಟ್ಟು. वेलकम टू बेंगलुरु अखबार। मैं हूं आपके साथ अशफाक अहमद सिद्दीकी। कुछ तबीयत का मसला है, इसलिए मैंने मास्क पहना है कुछ दिन के लिए। इस तकलीफ के लिए माफी चाहता हूं। कर्नाटका कांग्रेस कमेटी के जो डिसिप्लिनरी एक्शन कमेटी के चेयरमैन और फॉर्मर यूनियन मिनिस्टर रहमान खान है, कल उन्होंने इंटरव्यू में एक स्टेटमेंट दिया है कि जो नई पार्टियां आज इंडिया में आई हैं, जैसे एसडीपीआई, एमआईएम, इनके आने से कम्युनल फोर्सेस की ताकत को बढ़ाया गया है। ये पार्टियां बीजेपी के सपोर्ट में काम करती हैं, ये उन्होंने कहा है। क्या ये बात सच है? अगर ये बात सच है तो एसडीपीआई, एमआईएम क्या कर रही है? आज हमारे साथ मौजूद इस बारे में बात करने के लिए एसडीपीआई के स्टेट के जनरल सेक्रेटरी और पुलकेशी नगर के डिक्लेयर्ड कैंडिडेट भास्कर प्रसाद हैं। आज इनसे बात करते हैं क्योंकि ये पुलकेशी नगर को रिप्रेजेंट करने वाले हैं। आज 4 टॉपिक्स पे इनसे हम बात करेंगे इस कॉन्स्टिट्यूएंसी की। सबसे पहले एजुकेशन के बारे में, दूसरा यहाँ का हेल्थ केयर और पेंशन के बारे में, तीसरा यहाँ का इंफ्रास्ट्रक्चर, चौथा 10 साल में यहाँ के एमएलए ने कितने जॉब्स दिलाए हैं, कितने मकान बना कर दिए हैं। आज इनसे बात करते हैं। सर नमस्कार। ನಮಸ್ಕಾರ. ನಮ್ಮ ಬೆಂಗಳೂರು ಅಖಬಾರ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪುಲಕೇಶಿ ನಗರಕ್ಕೆ ನೀವು ಬಂದಿದ್ದೀರಾ, ಅಭ್ಯರ್ಥಿಯಾಗಿ ಬಂದಿದ್ದೀರಾ. ಮೊಟ್ಟ ಮೊದಲನೇ ಪ್ರಶ್ನೆ, रहमान खान ಹೇಳೋ ಪ್ರಕಾರ ನೀವೆಲ್ಲ ಬಂದು ಬಿಜೆಪಿ ಶಕ್ತಿ ತುಂಬುತ್ತಾ ಇದ್ದೀರಾ ಇಂಡೈರೆಕ್ಟ್ಲಿ? ಹೌದು, ನಾವೇ ಶಕ್ತಿ ತುಂಬಿರೋದು. ಯಾಕಂದ್ರೆ ನಾವು ಒಂದು 100 MLAಗಳಿದ್ವಿ ಕರ್ನಾಟಕದಲ್ಲಿ. 100 MLAಗಳು ಕೂಡ ಬಿಜೆಪಿಗೆ ಸೇಲ್ ಆಗಿ ಬಿಜೆಪಿ ಸರ್ಕಾರ ತಗೊಂಡ್ ಬಂದಿದ್ದೀವಿ. ಹಂಗಾಗಿ ನಾವೇ ತುಂಬ್ತಾ ಇರೋದು. रहमान ಖಾನ್ ಹೇಳೋದೇನು ಅಂತಂದ್ರೆ, ಈ ಸಾರಿ ಕರ್ನಾಟಕದ ಎಲ್ಲ ಜನರು ಕೂಡ ಅಧಿಕಾರ ಕೊಟ್ಟಿದ್ದು ಬಿಜೆಪಿ ಏತರವಾದಂತಹ ಜಾತ್ಯತೀತ, ಸೋಕಾಲ್ಡ್ ಜಾತ್ಯತೀತ ಕಾಂಗ್ರೆಸ್ ಅಥವಾ ಜನತಾದಳ ರೂಲ್ ಮಾಡ್ಲಿ ಅಂತ. ಅವರಿಬ್ರು ಕೂಡ ಸೇರ್ಕೊಂಡು ಕೋಯಲಿಷನ್ ಗವರ್ಮೆಂಟ್ ಮಾಡಿದ್ರು. ಆದ್ರೆ ಬಿಜೆಪಿಗೆ ಸೇಲ್ ಆಗಿದ್ದು 14 ಜನ ಕಾಂಗ್ರೆಸ್ನವರು, 3 ಜನ ಜೆಡಿಎಸ್ ನವರು, ಎಸ್ಡಿಪಿನವರಲ್ಲ. ಎಸ್ಡಿಪಿಯೋ, ಎಎಂಐಯೋ, ಬಿಎಸ್ಪಿನೋ ಮತ್ತೊಂದು ಇಲ್ಲಿ ಯಾರು MLAಗಳು ಇರಲಿಲ್ಲ ಸೇಲ್ ಆಗೋದಕ್ಕೆ. ಮತ್ತೆ ಅವ್ರು ಯಾರು ಸೇಲ್ ಆಗಿ ಬಿಜೆಪಿ ಸರ್ಕಾರ ತಗೊಂಡು ಬರಲಿಲ್ಲ. ಮತ್ತೆ ಇನ್ನೊಂದು, ನಾನು ಅವ್ರಿಗೆ ಒಂದು ಚಾಲೆಂಜ್ ಅನ್ನ ಹೇಳ್ತೀನಿ. ನಿಮಗೆ ನಿಮ್ಮ SR ಬೊಮ್ಮಾಯಿ ಹೇಳೋ ರೀತಿನಲ್ಲಿ, ಬಸವರಾಜ ಬೊಮ್ಮಾಯಿ ಹೇಳೋ ರೀತಿನಲ್ಲಿ ತಾಕತ್ತು, ದಮ್ಮು ಅದೆಲ್ಲ ಏನಾದ್ರು ಇದ್ರೆ ಈ ಸಾರಿ ಗೆಲ್ಲುವಂತಹ ಕಾಂಗ್ರೆಸ್ಸಿನ MLAಗಳಲ್ಲಿ ಒಬ್ಬರಾದ್ರೂ ಕೂಡ ಬಿಜೆಪಿಗೆ ಮಾರಾಟ ಆಗಲ್ಲ ಅಂತ ಸ್ಟಾಂಪ್ ಪೇಪರ್ ಮೇಲೆ ಬರ್ಕೊಡಕ್ ಸಾಧ್ಯ ಇದೆ. ಬರ್ಕೊಡಿ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಸರ್, ಈಗ ಪುಲಕೇಶಿ ನಗರ ಕಾನ್ಸ್ಟಿಟ್ಯೂಷನ್ ಮಾತಾಡೋ ಬಗ್ಗೆ ಇಲ್ಲಿ 4 ಇಂಪಾರ್ಟೆಂಟ್ ಥಿಂಗ್: ಎಜುಕೇಶನ್, ಹೆಲ್ತ್ ಕೇರ್, ಅದ್ರ ಜೊತೆ ಪೆನ್ಷನ್, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಇಲ್ಲಿ ಜಾಬ್ಸ್. ಇದ್ರ ಬಗ್ಗೆ ಈಗ ಫಸ್ಟ್ ಎಜುಕೇಶನ್ ಬಗ್ಗೆ ಮಾತಾಡೋಣ. ಈಗ ನಾವೊಂದು ಸರ್ಕಾರಿ ಶಾಲೆನಲ್ಲಿ ನಿಂತಿದೀವಿ, ಮೋದಿ ರೋಡ್ ನಲ್ಲಿ. ಈ ದುರಸ್ಥಿತಿನ ನೀವು ನೋಡ್ತಾ ಇರ್ಬೋದು. ಮತ್ತೆ ಮಕ್ಕಳು ನೆಲದ ಮೇಲೆ ಕೂತ್ಕೊಂಡು ಓದ್ತಾ ಇದ್ದಾರೆ. 10 ವರ್ಷದ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಶಾಸಕತ್ವವನ್ನು ಹೇಗ್ ನೋಡ್ತೀರಾ? ನಾನೇನಾದ್ರೂ 10 ವರ್ಷ ಈ ಕ್ಷೇತ್ರದ MLA ಆಗಿ ಈ ಸ್ಥಿತಿ ಏನಾದ್ರು ಇದ್ದಿದ್ರೆ ನಾನು ಈ ಕ್ಷೇತ್ರದೊಳಗಡೆ ಕಾಲು ಕೂಡ ಇಡ್ತಿರಲ್ಲ, ಓಡೋಗ್ಬಿಡ್ತಿದ್ದೆ ನಾನು. ನನಗೆ ಮಾನ ಮರ್ಯಾದೆ ಇದ್ದಿದ್ರೆ ನಾನು ಈ ಸ್ಕೂಲು ಮತ್ತೆ ಕಾಲೇಜು, ಇದೇನಿದು ಸರ್ಕಾರಿ ಉರ್ದು ಪ್ರೌಢಶಾಲೆ ಇದೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ, ಈ ಎಲ್ಲಾ ಪಬ್ಲಿಕ್ ಸ್ಕೂಲ್ ಇದೆ. ಈ ಎಲ್ಲಾ ಸ್ಕೂಲು ಕಾಲೇಜುಗಳ ಒಂದು ಸಂಕೀರ್ಣ ಇದು. ಇಟ್ಸ್ ಅ ಕಾಂಪ್ಲೆಕ್ಸ್ ಆಫ್ ಸ್ಕೂಲ್ ಅಂಡ್ ಕಾಲೇಜಸ್. ಆಯ್ತಾ? ಈ ಜಾಗದಲ್ಲಿ ನಾನು ನೋಡ್ತಾ ಇದ್ದೀನಿ,
ನೋಡಿ ಅಲ್ಲಿ ಹೆಣ್ಣು ಮಕ್ಕಳು ನೆಲದ ಮೇಲೆ, ಅದು ನೆಲದ ಮೇಲೆ ಅಂತಂದ್ರೆ ಕ್ಲಾಸ್ ಒಳಗಡೆ ಅಲ್ಲ, ಹೊರಗಡೆ ಈ ಬಿಸಿಲಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರ ಪಕ್ಕದಲ್ಲೇನೆ ಗಲೀಜ್ ನೀರು ಗಲೀಜ್ ನೀರ್ ಹರಿತಾ ಇದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಎದುರುಗಡೆ ಟಾಯ್ಲೆಟ್ಸ್ ಅಂತ ಇದೆ. ಈ ಟಾಯ್ಲೆಟ್ಸ್ ಇದು ಒಂದು ಹಂದಿಗಳು ಕೂಡ ಅದ್ರೊಳಗಡೆ ವಾಸ ಮಾಡೋದಿಲ್ಲ. ಟಾಯ್ಲೆಟ್ ಗಳು ಹಂಗಿದಾವೆ, ಸ್ಕೂಲ್ ಹಿಂಗಿದೆ, ಪರಿಸರ ಹಿಂಗಿದೆ. ನಾವು ಮಕ್ಕಳಿಗೆ ಮುಖ್ಯವಾಗಿ ಕಲಿಸಬೇಕಾಗಿರೋದು ಏನು ಅಂತಂದ್ರೆ, ವಿದ್ಯೆ ಕಲಿಸ್ತಿರೋ ಮತ್ತೊಂದು ಅಲ್ಲ, ಫಸ್ಟ್ ನೀಟ್ನೆಸ್ ಕಲಿಸ್ಬೇಕು. ನಿಮ್ ಸುತ್ತಮುತ್ತ ಇರುವಂತಹ ವಾತಾವರಣವನ್ನ ನೀಟಾಗಿರ್ಬೇಕು ಅಂತ. ಆದ್ರೆ ಅವ್ರ ಸುತ್ತಮುತ್ತ ಇರುವಂತ ವಾತಾವರಣವೇ ನೀಟಾಗಿ ಇಟ್ಕೊಳ್ತಾ ಇಲ್ಲ. ಪಾಪ ಇಲ್ಲಿ ಟೀಚರ್ಸ್ ಬಹಳ ನೋವಿನಿಂದ ಹೇಳ್ಕೊತಾರೆ, ನಾವು ಮಕ್ಕಳಿಗೆ ಪಾಠ ಕಲ್ಸೋದ, ಈಗ ಹೆದರಿಕೆ, ಮುಂದೆ ಬರೋದಕ್ಕೆ ಹೆದರಿಕೆ ಅವ್ರಿಗೆ. ಹೌದು, ಹೆದರಿಕೆ. ಯಾಕೆ ಅಂತಂದ್ರೆ ಇಲ್ಲಿ ಆಡಳಿತದಲ್ಲಿ ಇರುವಂತವ್ರು ಅವಿವೇಕಿಗಳಾದ್ರೆ ಈ ಟೀಚರ್ಸ್ ಮತ್ತೆ ಸರ್ಕಾರಿ ಅಧಿಕಾರಿಗಳು ಅವ್ರ ತಕ್ಕನಾಗೆ ನಡ್ಕೋಬೇಕಾಗ್ತದೆ. ಇಲ್ದಿದ್ರೆ ಅವ್ರ ಮೇಲೆ ದಬ್ಬಾಳಿಕೆ ನಡೆಯುತ್ತೆ. ಮತ್ತೆ ಇಲ್ಲಿ ಅವ್ರು ಬಹಳ ನೋವಿಂದ ಹೇಳ್ಕೊತಾ ಇದಾರೆ, ನೋಡಿ ಸುತ್ತಮುತ್ತ ಎಷ್ಟು ಗಲೀಜುಗಳಿದಾವೆ, ಎಲ್ಲ ಕಸದ ರಾಶಿ ತೊಟ್ಟಿ ಆಗಿದೆ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಟೀಚರ್ ಕೈಲಿ ಆಗ್ತದೆ. ಸರ್ಕಾರದವ್ರು ಮಾಡ್ಬೇಕಿದು, ಮಾಡ್ತಾ ಇಲ್ಲ. ಇದು ನನ್ನ ಪ್ರಕಾರ ಇದು ಸ್ಕೂಲು ಮತ್ತು ಕಾಲೇಜ್ ತರ ಕಾಣ್ತಾ ಇದೆ, ಯಾವ್ದೋ ಪಾಳು ಬಿದ್ದ ಸ್ಮಶಾನ ತರ ಕಾಣ್ತಾ ಇದೆ. ಈ ಎಲೆಕ್ಷನ್ ಬರೋಕ್ಕಿಂತ ಈ ಕ್ಷೇತ್ರ ಸಮೀಕ್ಷೆ ಅಂತ ತಾವು ಮಾಡಿರ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಖಂಡಿತ. ಕಳೆದ 10 ವರ್ಷಗಳಲ್ಲಿ ಏನಾದ್ರೂ ಹೊಸ ಇನ್ಸ್ಟಿಟ್ಯೂಷನ್ಸ್, ಕಾಲೇಜಸ್, ಯೂನಿವರ್ಸಿಟೀಸ್ ಏನಾದ್ರು ಮಾಡಿದಾರ ಶಾಸಕರು? ಇರೋದನ್ನೇ ನೆಟ್ಟಿಗೆ ಇಟ್ಕೊಳಕ್ ಆಗಿಲ್ಲ, ಇನ್ನು ಹೊಸದೇನ್ ಬಗ್ಗೆ ನಾವು ಕೇಳೋದಿಲ್ಲಿ. ನೋಡಿ, ಇದು ಎಷ್ಟು ವರ್ಷದ ಹಳೇದಿದು. ದೇವರಜೀವನಹಳ್ಳಿ ಅಂತಂದ್ರೆ ಬಹಳ ಎಲ್ರು ಡಿಜೆ ಹಳ್ಳಿ ಅಂತ ಮಾತ್ರ ಕೇಳ್ತಾರೆ. ಆ ಡಿಜೆ ಹಳ್ಳಿ ಅಂದ್ರೆ ಏನು ಅಂತ ಓದ್ಬೇಕು. ದೇವರಜೀವನಹಳ್ಳಿ ಅದು ಬಹಳ ಹಳೇ ಇತಿಹಾಸ ಇರುವಂತಹ ಸ್ಥಳ ಇದು. ಮತ್ತೆ ಪುಲಿಕೇಶಿ ನಗರ, ಈ ಹೆಸರು ಕೂಡ ಸುಮ್ಸನೆ ಬಂದಿಲ್ಲ. ಪುಲಿಕೇಶಿ ಅಂತಂದ್ರೆ ನಮ್ಮ ಬಾದಾಮಿಯಿಂದ ಅಫ್ಘಾನಿಸ್ತಾನದವರೆಗೂ ಕೂಡ ಈ ದೇಶವನ್ನ ಆಡಳಿತ ಮಾಡಿದಂತ ಒಬ್ಬ ಮಹಾನ್ ರಾಜ ಆತ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ ವಂಶಸ್ಥರು. ಅವರು ಆಡಳಿತ ಮಾಡಿದ ಆ ಮಹಾರಾಜನ ಹೆಸರು ಇಲ್ಲಿಟ್ಟಿರುವಂತದ್ದು ಸುಮ್ನೆ ಇಟ್ಟಿಲ್ಲ, ಇದಕ್ಕೊಂದು ಇತಿಹಾಸ ಇದೆ. ಇಂತ ಒಂದು ಅದ್ಭುತವಾದಂತಹ ಸ್ಥಳದಲ್ಲಿ ಇಷ್ಟು ಗಲೀಜಾದಂತ, ಇಷ್ಟು ದರಿದ್ರವಾದಂತಹ ಒಂದು ಪರಿಸ್ಥಿತಿ, ಶಾಲಾ ಮಕ್ಕಳು ಓದಕ್ ಆಗ್ತಾ ಇಲ್ಲ ಇಲ್ಲಿ ಅಂತಂದ್ರೆ, ಇಲ್ಲಿನ ಆಡಳಿತಗಾರರು ಮತ್ತೆ ಇಲ್ಲಿನ ಶಾಸಕರು ಅದೇನು ಮಾಡ್ತಾ ಇದ್ರು ನನ್ಗನ್ಸುತ್ತೆ. ಅವ್ರಿಗೆ ನಿಜವಾಗ್ಲೂ ಮರ್ಯಾದೆ ಏನಾದ್ರು ಇದ್ರೆ ಈ ಕ್ಷೇತ್ರದ ಶಾಸಕರನ್ನಲ್ಲ ಅಂತ ತಾವೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಿತ್ತು. ನಾವೀಗ ನಿಂತಿರೋ ಟ್ಯಾನಿ ರೋಡ್ ಅಂದ್ರೆ ಚರ್ಮದ ವ್ಯಾಪಾರ ವರ್ಷ ಈಗ ಕುಸಿದೋಗ್ಬಿಟ್ಟಿದೆ. ಇನ್ಫ್ರಾಸ್ಟ್ರಕ್ಚರ್, ತಮ್ಮ ಸಮೀಕ್ಷೆ ಏನು? ಟ್ಯಾನಿ ರೋಡು ಭಾರತದಲ್ಲಿ ಬಹಳ ಶತಮಾನಗಳ ಇತಿಹಾಸ ಇರುವಂತ ರಸ್ತೆ ಇದು. ಇಲ್ಲಿ ಈ ಚರ್ಮ ಕೈಗಾರಿಕೆ ಸಂಬಂಧಪಟ್ಟಂತ ಏನು ಇಂಡಸ್ಟ್ರಿಗಳಿದಾವಲ್ಲ, ಅದೆಲ್ಲದಕ್ಕೂ ಕೂಡ ಮೂಲ ಜೀವ ಈ ಟ್ಯಾನಿ ರೋಡ್. ಆದ್ರೆ ಇವತ್ತು ಇದು ನಾನು ನೋಡ್ತಾ ಇದ್ರೆ ಬಹುಶಃ ನನ್ಗೆ ಬೇರೆ ಏನನ್ಸುತ್ತೆ ಅಂದ್ರೆ, ಈ ಜನ ಇಲ್ಲಿನ ಶಾಸಕರನ್ನ ಇಷ್ಟು ವರ್ಷ ಅದು ಹೇಗೆ ಸಹಿಸ್ಕೊಂಡಿದ್ದಾರೆ ಅನ್ನೋದು ನನಗಂತೂ ಆಶ್ಚರ್ಯ ಅನಿಸ್ತದೆ. ಇಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ, ಅದು ಪಟ್ಕೊಂಡು ನಿಂತಿದೀವಿ. ಇಲ್ಲಿ ನಾವು ನಿಲ್ಲೋದಕ್ಕೆ ಕಷ್ಟ ಪಡ್ತಾ ಇದೀವಿ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಿರೋ ಜನರ ಜೀವನ ಅದೇನಾಗಿದೆ ನನಗಂತೂ ಗೊತ್ತಿಲ್ಲ. ಈ ಕ್ಷೇತ್ರದಲ್ಲಿ ಒಂದು 15 ದಿನ ಮುಂಚೆ ನಾವು ನಶಾ ಮುಕ್ತ ಭಾರತ ಅಭಿಯಾನ ಅಂತ ಒಂದು ಅಭಿಯಾನವನ್ನು ನಾವು ಮಾಡಿದ್ದು. ಇಲ್ಲಿ ಗಾಂಜಾ, ಚೆರಸ್ಸು ಮಾರಾಟನೂ ಜಾಸ್ತಿ, ಕನ್ಸಂಪ್ಷನ್ ಜಾಸ್ತಿ, ಲಾ ಅಂಡ್ ಆರ್ಡರ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇದ್ರ ಬಗ್ಗೆ ಏನ್ ಹೇಳ್ಬೇಕು ಸರ್, ಇಲ್ಲಿನ ವ್ಯವಸ್ಥೆ ಸರ್ಕಾರದ್ದು ಮತ್ತೆ ಪೊಲೀಸ್ ವ್ಯವಸ್ಥೆ ಮತ್ತೆ ಇಲ್ಲಿನ ಶಾಸಕರು ಎಲ್ಲರ ವಿಚಾರಕ್ಕೂ ಕೂಡ ಇದಕ್ಕೆ ಇನ್ವಾಲ್ವ್ ಆಗುತ್ತೆ. ಯಾಕೆಂತಂದ್ರೆ ಮೊದಲನೇದಾಗಿ ಇಲ್ಲಿನ ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ವಿದ್ಯೆ. ನೀವಾಗ್ಲೇ ನೋಡಿದಿರಿ ಆ ವಿದ್ಯೆ ಕಲಿಸುವಂತಹ ಶಾಲಾ ಕಾಲೇಜುಗಳ ಪರಿಸ್ಥಿತಿ ಹೇಗಿದೆ ಇಲ್ಲಿ ಅಂತ. ಮಕ್ಕಳನ್ನ ಯಾಕಾದ್ರೂ ಕೂಡ ನರಕಕ್ಕೆ ಕಳಿಸ್ಬೇಕು ಅನ್ನುವಂತಹ ಯೋಚನೆ ತಂದೆ ತಾಯಿಗೆ ಬರುತ್ತೆ. ಅಂತ ಪರಿಸ್ಥಿತಿ ಶಾಲಾ ಕಾಲೇಜುಗಳಲ್ಲಿ ಇದೆ. ಇನ್ನು ಉದ್ಯೋಗ, ನೀವಾಗ್ಲೇ ನೋಡಿದಿರಿ, ಟ್ಯಾನಿ ರೋಡ್ ಕಥೆ ನೋಡಿದಿರಿ, ಮತ್ತೆ ಇಡೀ ಏರಿಯಾ ಸುತ್ತಿದಿರಿ. ಇಲ್ಲಿನ ಉದ್ಯೋಗದ ಬಗ್ಗೆ ನಾವೇನು ಮಾತಾಡಕ್ಕಾಗಲ್ಲ, ಎಲ್ಲವೂ ಕೂಡ ನಾಶ ಆಗಿದೆ. ಮತ್ತೆ ಇಲ್ಲಿನ ಉದ್ಯೋಗಸ್ಥರನ್ನ ಅಮಾಯಕರು ಪಾಪ ಒಂದು ದಿವಸದ ದುಡಿಮೆ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಮತ್ತೆ ತಂದೆ ತಾಯಿನ ಸಾಕ್ತಿದ್ದಂಥವ್ರನ್ನ ದುರುದ್ದೇಶಪೂರ್ವಕವಾಗಿ ಮತ್ತೆ ತನ್ನ ರಾಜಕೀಯದ ಲಾಭಕ್ಕಾಗಿ ಸಂಪತ್ ರಾಜ್, ಅಖಂಡ ಶ್ರೀನಿವಾಸ ಮೂರ್ತಿ ಇವರಿಬ್ರು ಮಧ್ಯೆ ಇದ್ದಂತಹ ಚಟಾಪಟಿಯಿಂದ ಸುಮಾರು 440 ಜನರ ಯುವಕರನ್ನ ತಗೊಂಡೋಗ್ಬಿಟ್ಟು ಜೈಲಲ್ಲಿ ಇಟ್ರು. ಇನ್ನು ಉದ್ಯೋಗ ಇಲ್ಲಿ ಉದ್ಯೋಗಸ್ಥರ ತಗೊಂಡೋಗ್ಬಿಟ್ಟು ಜೈಲಲ್ಲಿ ಇಟ್ಟು ಉದ್ಯೋಗ ಕೊಡುವಂತ ಕೆಲಸವನ್ನ ಮಾಡೋದು. ಮತ್ತೆ ಇಲ್ಲಿ ಏನೋ ಮಾದಕ ವಸ್ತುಗಳು ಸಿಗ್ತಾ ಇದಾವಲ್ಲ, ಆ ಮಕ್ಕಳಿಗೆ ನಾವು ತಿಳುವಳಿಕೆ ಕೊಡ್ಬೇಕಿತ್ತು. ಇದು ಆರೋಗ್ಯಕ್ಕೆ ಹಾನಿಕರ, ಇದು ಸರಿಯಲ್ಲ, ಇಂಥ ಪರಿಸ್ಥಿತಿ ಸರಿಯಲ್ಲ ಅಂತ ಹೇಳ್ಕೊಡ್ಬೇಕಿತ್ತು. ಪೊಲೀಸು ಕೂಡ ಆ ರೀತಿಯಾದಂತಹ ಗಾಂಜಾ ಮತ್ತೆ ಅಫೀಮ್ ಏನಿದಾವೆ ಅದ್ರ ಮಾರಾಟಗಾರ ಯಾರು ಅಂತ ಅವ್ರಿಗೇನು ಮಾಹಿತಿ ಇಲ್ಲ. ಮಾಹಿತಿ ಇರುತ್ತೆ, ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಅದ್ರನ್ನೆಲ್ಲ ತಡೆಯೋದಕ್ಕೆ ಏನು ಉಗ್ರ ಕ್ರಮಗಳು ತಗೋಬೇಕು ಅದೆಲ್ಲ ತಗೋಬೇಕು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನಾನು ಹೇಳ್ಬಾರ್ದು ಇದನ್ನ, ಎಲ್ಲ ಅಕ್ರಮ ಚಟುವಟಿಕೆಗಳು ಪೊಲೀಸ್ ವ್ಯವಸ್ಥೆಗೆ ಗೊತ್ತಿದ್ದು ಕೂಡ ತಾವೇ ಸ್ವತಃ ನಡೆಸ್ತಾ ಇದಾರೇನೋ ಅದನ್ನೆಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ವ್ಯವಸ್ಥೆ ಕೆಟ್ಟೋಗಿದೆ. ನಾನು ಆ ಬೋರ್ಡ್ ಸಂಬಂಧಪಟ್ಟಂತೆ ಹೇಳೋದೇನು ಅಂತಂದ್ರೆ, ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ. ಶಾಸಕರಾಗ್ಲಿ, ಶಾಸಕರ ಅನುಯಾಯಿಗಳಾಗ್ಲಿ, ಅಥವಾ ಅವರ ಕಾರ್ಪೊರೇಟರ್ಗಳು, ಸಪೋರ್ಟರ್ಸ್ ಯಾರಾದ್ರೂ ಸರಿ, ನಾನು ಆ ಬೋರ್ಡ್ನ ಮುಟ್ಟಿ ತೋರಿಸ್ತೀನಿ.
ನೋಡಿ ಇಲ್ಲೇನಿದೆಯಲ್ಲ ಇದು ಈ ಫೋಟೋ ಇದೆಯಲ್ಲ ಇದು, ಈ ಫೋಟೋ ಮತ್ತೆ ಈ ಫೋಟೋದಲ್ಲಿ ಕಾಣ್ತಾ ಇರೋದು ಈ ರಸ್ತೆ. ಇಡೀ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಈ ರಸ್ತೆನ ನೀವೆಲ್ಲಾದ್ರೂ ಕೂಡ ತೋರಿಸ್ಕೊಟ್ರೆ ನಾನು ನೀವ್ ಹೇಳಿದ್ದಂಗೆ ಮಾಡ್ತೀನಿ. ಈ ರಸ್ತೆ ಇದೆಯಲ್ಲ ಇದು ಪುಲಕೇಶಿ ನಗರದ ರಸ್ತೆನೇ ಅಲ್ಲ. ಮತ್ತೆ ಅದು ಆ ಫೋಟೋ ಇದೆಯಲ್ಲ ಅದು ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿರೋ ಫೋಟೋ. ಅದು ಈ ತರದ ಕಾಮಗಾರಿ ಇಡೀ ಪುಲಕೇಶಿ ನಗರದಲ್ಲಿ ಇವತ್ತಿಗೆ ಎಲ್ಲೂ ನಡೀತಾ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಿರಲಿ, ಈ ತರದ ಬೋರ್ಡ್ಗಳನ್ನ ಇಡೀ ಪುಲಕೇಶಿ ನಗರದಾದ್ಯಂತ ಸುಮಾರು 300ಕ್ಕೂ ಹೆಚ್ಚು ಬೋರ್ಡ್ಗಳನ್ನ ಹಾಕಿದ್ದಾರೆ. ನಾವು ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅನ್ನುವಂತ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದು ದುರಂತ ಏನು ಅಂತಂದ್ರೆ, ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಫೋಟೋವನ್ನು ಕೂಡ ಇದ್ರಲ್ಲಿ ಉಪಯೋಗಿಸ್ಕೊಂಡು ಅವ್ರಿಗೆ ಅವಮಾನ ಮಾಡ್ತಾ ಇರೋದು. ಅಪ್ಪ ಇದ್ದಿದ್ರಲ್ಲ ಅವರು ಅವ್ರ ಕ್ಷೇತ್ರದಲ್ಲಿ ಏನೋ ಒಂದಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೂ ಕೂಡ ಗೌರವ ಕಳೆಯುವಂತ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ನಾನು ಒಂದ್ ಸೆಕೆಂಡ್ ರಿಪೀಟ್ ಮಾಡೋದು ಹೇಳೋದಂದ್ರೆ, ಅಲ್ಲಿ ಏನ್ ಕಾಣ್ತಾ ಇದೆ ಆ ಬೋರ್ಡು, ಆ ರೀತಿಯಾದಂತಹ ರಸ್ತೆ ಕಾಮಗಾರಿ ಇಡೀ ಪುಲಕೇಶಿ ನಗರದಲ್ಲಿ ಎಲ್ಲೂ ನಡೀತಾ ಇಲ್ಲ, ಸುಳ್ಳನ್ನ ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿಯಾದ ಕಾಮಗಾರಿಗೆ ದುಡ್ಡು ಬಿಡುಗಡೆ ಮಾಡಿದ್ರು ಕೂಡ ಆ ದುಡ್ಡನ್ನ ಇವರು ಲಪ್ತಾಯಿಸಿದ್ದಾರೆ. ಆದ್ರೆ ಕಾಮಗಾರಿ ನಡೀತಾ ಇಲ್ಲ, ಕಾಮಗಾರಿ ನಡೀತಾ ಇರೋದು ಸುಳ್ಳು. ಅಲ್ಲಿರೋ ಫೋಟೋ ಏನಿದೆ ಅದು ಗೂಗಲ್ ಡೌನ್ಲೋಡ್ ಮಾಡಿರುವಂತ ಫೋಟೋ, ಒರಿಜಿನಲ್ ಫೋಟೋ ಅಲ್ಲ. ಶಾಸಕರನ್ನ ಸಮರ್ಥನೆ ಮಾಡ್ಕೊಳ್ಳೋಂಥವ್ರು ಯಾರಾದ್ರೂ ಕೂಡ ಬಂದು ಈ ರಸ್ತೆ ಕಾಮಗಾರಿ ಎಲ್ಲ ನಡೀತಾ ಇದೆ ಅಂತ ನನಗೆ ತೋರಿಸ್ಕೊಟ್ರೆ ಆಮೇಲೆ ನಾನು ಒಪ್ಕೋತೀನಿ. तुम्बा तुम्बा थैंक्स। तो ये थे हमारे साथ एसडीपीए के पुलकेश नगर कॉन्स्टिट्यूएंसी के डिक्लेयर्ड कैंडिडेट BR भास्कर प्रसाद। इनके साथ हमने छोटी सी एक टूर की कॉन्स्टिट्यूएंसी की। आइंदा दिनों में हर वार्ड में जाएंगे, हर प्रॉब्लम्स के बारे में बात करेंगे। साथ ही साथ पिछले 1 साल से बेंगलुरु अखबार चैनल में हम कोशिश कर रहे हैं यहाँ के एमएलए अखंड श्रीनिवास मूर्ति से बात करने की। पता नहीं क्यों उनके लोग हमें उनसे मिलने ही नहीं देते, या एमएलए बिजी हैं। आइंदा दिनों में पता चलेगा। बकिया खबरों के लिए बेंगलुरु अखबार के साथ मैं हूं आपके साथ अशफाक अहमद सिद्दीकी।